ನೆರೆದಿರುವಂಥವರು ಎಲ್ಲರೂ ಕೂಡ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದಕ್ಕೆ ಅಥವಾ ಇಲ್ಲಿ ನಡೀತಾ ಇರುವಂಥದ್ದನ್ನ ಆಸ್ವಾದಿಸ್ಲಿಕ್ಕೆ ಬಂದಂಥವರಲ್ಲ, ಬದಲಿಗೆ ತಮ್ಮ ತಮ್ಮ ಊರಿನಿಂದ, ತಮ್ಮ ತಮ್ಮ ಬದುಕಿನಿಂದ, ತಮ್ಮ ತಮ್ಮ ಜೀವನದ ನೋವಿನ ಕಥೆಗಳಿಂದ ಒಂದೊಂದು ಕಿಡಿಯನ್ನು ಹೊತ್ತಿಸಿಕೊಂಡು ಬಂದು ಈ ಧರ್ಮಸ್ಥಳದ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಆಗ್ರಹಿಸಲಿಕ್ಕೆ ಬಂದಂತ ಹೆಣ್ತನದ ಹೆಣ್ಗರುಳಿನ ಎಲ್ಲರೂ ಕೂಡ ಇದು ನ್ಯಾಯಕ್ಕಾಗಿ ಆಗ್ರಹಿಸುವ ದೀಪಗಳು ಇವತ್ತಿಲ್ಲಿ ಬಂದಿರುವಂಥದ್ದು. ಇಲ್ಲಿ ಬಂದವರು ದೂರದ ಬೀದರ್ನ ಭಾಲ್ಕಿಯಿಂದ ಹಿಡಿದು ಇದೇ ಬೆಳ್ತಂಗಡಿಯ ತನಕ, ಪಕ್ಕದ ಜಿಲ್ಲೆ ಚಿಕ್ಕಮಗಳೂರಿನಿಂದ ಹಿಡಿದು ದೂರದ ಚಿತ್ರದುರ್ಗದ ತನಕ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಜೀವನದ ಹಂತಗಳಿಂದ, ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದವರಾಗಿದ್ದಾರೆ. ಆದರೆ ನಮ್ಮೆಲ್ಲರ ಕೂಗು ಒಂದೇ ಆಗಿದೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಘನತೆಯಿಂದ ಬದುಕುವಂತ ಹಕ್ಕು ಸಿಗಬೇಕು. ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ, ಆ ಸಮಾನತೆ ನಿಜ ಜೀವನದಲ್ಲೂ ಕೂಡ ಜಾರಿಯಾಗಬೇಕು. ಈ ಕೂಗಿನ ಜೊತೆಗೆ ಇಲ್ಲಿ ಬಂದು ಸೇರಿರುವಂತ ಎಲ್ಲ ಸಹೋದರಿಯರಿಗೂ ಕೂಡ ಕೊಂದವರು ಯಾರು ಆಂದೋಲನದ ಈ ಮಹಿಳಾ ನ್ಯಾಯ ಸಮಾವೇಶಕ್ಕೆ ಮತ್ತೊಂದು ಬಾರಿ ಸ್ವಾಗತ ಕೊಡ್ತಾ ಇದ್ದೀವಿ. ಒಂದು ಘೋಷಣೆ ಹೇಳಿ ಈ ಪ್ರಾಸ್ತಾವಿಕ ಮಾತುಗಳನ್ನ ಆಡುವಂಥದ್ದು ಅರ್ಥಪೂರ್ಣ ಅಂತ ನನ್ಗೆ ಅನ್ಸಿರೋದ್ರಿಂದ ಈ ಘೋಷಣೆಯನ್ನು ನಾನು ಹೇಳ್ತೀನಿ. ದಯಮಾಡಿ ಎಲ್ಲರೂ ಇದರ ಜೊತೆಯಲ್ಲಿ ಧ್ವನಿಗೂಡಿಸಬೇಕು. ಸಮಾನತೆ ನಮ್ಮ ಹಕ್ಕು ಅಂತ ನಾನು ಹೇಳಿದ್ರೆ ನೀವೆಲ್ಲರೂ ಏನ್ ಹೇಳಬಹುದು? ಇದಕ್ಕೆ ಏನ್ ಹೇಳಬಹುದು? ಭಿಕ್ಷೆ ಅಲ್ಲ ಅಂತ ಹೇಳಬಹುದು. ಸಮಾನತೆ ನಮಗೆ ಯಾರೂ ಕೊಡುವಂತ ಭಿಕ್ಷೆ ಅಲ್ಲ, ಅದು ನಾವು ಗಳಿಸಿಕೊಂಡು ಹುಟ್ಟಿರುವಂತದ್ದು, ಅದು ಸಂವಿಧಾನ ನಮಗೆ ಕೊಟ್ಟಿರುವಂತ ಹಕ್ಕು. ಸಮಾನತೆ ನಮ್ಮ ಹಕ್ಕು, ಸಮಾನತೆ ನಮ್ಮ ಹಕ್ಕು. ಜೋರಾಗಿ ಹೇಳಬೇಕು, ಸಮಾನತೆ ನಮ್ಮ ಹಕ್ಕು, ಸಮಾನತೆ ನಮ್ಮ ಹಕ್ಕು. ಸಹೋದರಿಯರೇ, ಇದಕ್ ಮುಂಚೆ ಹಿರಿಯ ಸಹೋದರಿ ಗೌರಕ್ಕ ಹಕ್ಕೊತ್ತಾಯಿಗಳನ್ನ ಓದಿದ್ರು. ನಮ್ಮ 10 ಜನ ಸಹೋದರಿಯರು ಹಕ್ಕೊತ್ತಾಯಿಗಳನ್ನ ಹಿಡಿದು ನಿಂತರು. ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ಇದು ಯಾವುದೋ ಒಂದು ಊರಿನ ಒಂದು ಪ್ರಕರಣಕ್ಕೆ ಅಥವಾ ಯಾವುದೋ ಒಂದು ಘಟನೆಗೆ ಸಂಬಂಧಪಟ್ಟಿರುವಂತ ಹೋರಾಟ ಮಾತ್ರ ಅಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ನಾವು ಕೊಂದವರು ಯಾರು ಆಂದೋಲನದಿಂದ ಮಹಿಳಾ ನ್ಯಾಯ ಸಮಾವೇಶವನ್ನ ಬೆಳ್ತಂಗಡಿಯಲ್ಲಿ ಹಮ್ಮಿಕೊಳ್ಬೇಕು ಅಂದ ತಕ್ಷಣ ನೂರಾರು ಬಗೆಯ ಪ್ರಶ್ನೆಗಳು, ನೂರಾರು ಆಪಾದನೆಗಳು, ನೂರಾರು ಆರೋಪಗಳು. ಯಾಕೆ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬಂದು ಏನ್ ಮಾಡ್ತಾರೆ, ಯಾರಿಗಾಗಿ, ಯಾರ ಮೇಲೆ ಏನ್ ಮಾಡೋದಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ, ನೂರಾರು ಬಗೆಯ ಪ್ರಶ್ನೆಗಳು. ಇವತ್ತು ನಮ್ಮ ಹಕ್ಕೊತ್ತಾಯಿಗಳು ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತವೆ. ನಾವು ಕೇವಲ ಬೆಳ್ತಂಗಡಿಗೆ ಬಂದವರಲ್ಲ ಅಥವಾ ಇಲ್ಲಿಗೆ ಬಂದು ನಮ್ಮ ಪ್ರಯಾಣವನ್ನು ಮುಗಿಸೋರು ಅಲ್ಲ. ಮಹಿಳಾ ಚಳವಳಿಯ ಈ ಪ್ರಯಾಣ ಶುರು ಆಗಿದ್ದು ಬಹಳಷ್ಟು ವರ್ಷಗಳ ಹಿಂದೆ. ನೂರಾರು ವರ್ಷಗಳಿಂದ ಮಹಿಳೆಯರು ನಡೆಸ್ಕೊಂಡು ಬಂದಿರುವಂತ ಆಂದೋಲನದ ಕೆಲವು ಪ್ರತಿನಿಧಿಗಳು ನಾವಿವತ್ತು ಇಲ್ಲಿದ್ದೀವಿ. ಮತ್ತು ಮುಂದೆನೂ ಕೂಡ ಎಷ್ಟೋ ಜನ ಮಹಿಳೆಯರು, ಎಷ್ಟೋ ಜನ ನಮ್ಮ ಕಿರಿಯ ಸಹೋದರಿಯರು ಈ ಹೋರಾಟದ ಕಿಡಿಯನ್ನ, ಈ ಹೋರಾಟದ ಪಂಚನ್ನ ಹಿಡಿದು ಮುನ್ನಡಿತಾರೆ. ಮತ್ತು ಇವತ್ತಲ್ಲ ನಾಳೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ನೆಲದಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಖಾತ್ರಿ ಆಗತ್ತೆ. ಇವತ್ತಲ್ಲ ನಾಳೆ ಹೆಣ್ಣು ಮಕ್ಕಳಿಗೆ ಸಂವಿಧಾನ ಕೊಟ್ಟಿರುವಂತ ಸಮಾನತೆ ಖಾತ್ರಿ ಆಗತ್ತೆ. ಈ ಭರವಸೆಯ ಜೊತೆಗೆ ಇಲ್ಲಿ ಬಂದು ಸೇರ್ಕೊಂಡಿರುವಂತವ್ರು ನಾವು. ಇಲ್ಲಿಗೆ ಯಾಕೆ ಬರ್ತಾ ಇದ್ದೀರಿ, ಇಲ್ಲಿ ಬಂದು ಏನ್ ಮಾಡ್ತೀರಿ ಅಂದ್ರೆ ಆ ಕೇಳುವಂತವರಿಗೆ ನಾವಿವತ್ತು ಇಲ್ಲಿಂದ ಈ ಎಲ್ಲ ಸಹೋದರಿಯರ ಪರವಾಗಿ ಹೇಳೋದಕ್ಕೆ ಬಯಸ್ತೀವಿ, ನಾವು ಇಲ್ಲಿಗೆ ಮಾತ್ರ ಬಂದವರಲ್ಲ. ಬಿಜಾಪುರದಲ್ಲಿ ದಲಿತ ಬಾಲಕಿಯ ಮೇಲೆ, ಪುಟ್ಟ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಆಯ್ತು. ಅತ್ಯಾಚಾರ ಆಗಿ ಆಕೆಯನ್ನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದ್ರೆ ಆಕೆನೇ ಎಂತೆಂಥದ್ದು ನಡತೆವಳು ಅನ್ನುವಂಥ ಆರೋಪಗಳನ್ನ ಅವಳ ಮೇಲೆ ಹೊರಸಲಾಯಿತು. ಜನಪರ ಕಾಳಜಿ ಇರುವಂತವರು ಮಹಿಳಾ ಸಂಘಟನೆಗಳು ಅವತ್ತು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಿಜಾಪುರಕ್ಕೆ ಹೋಗಿ ಆ ದಲಿತ ಹೆಣ್ಣು ಮಗುವಿನ ಪ್ರಾಣವನ್ನ ಕಸದಂತವ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಿದೀವಿ. ಆ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದವರಲ್ಲಿ ಅನೇಕ ಜನ ಇವತ್ತಿನ ಈ ಸಭೆಯಲ್ಲಿ ಬಂದು ನಮ್ಮ ಮುಂದೆ ಕೂತಿದ್ದಾರೆ. ನೂರಾರು ಹೆಣ್ಣು ಮಕ್ಕಳನ್ನ ಅತ್ಯಂತ ಅಸಹ್ಯಕರವಾದಂತ ರೀತಿಯಲ್ಲಿ ಲೈಂಗಿಕ ಶೋಷಣೆಗೆ ಒಳಪಡಿಸಿದಂತ ಪ್ರಕರಣ ಹಾಸನದಲ್ಲಿ ನಡೆದ್ರೆ ನಾವು ಹಾಸನಕ್ಕೂ ಹೋದ್ವಿ. ಹಾಸನದ ನೆಲದಲ್ಲಿ ಪಾದಯಾತ್ರೆ ಮಾಡಿದ್ವಿ, ಅಲ್ಲಿಂದ ಕೂಗಿದ್ವಿ, ನಮಗೆ ನ್ಯಾಯ ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ. ನಮ್ಮ ಹೊಟ್ಟೆ ಸಂಕಟದ ಧ್ವನಿ ಒಂದಲ್ಲ ಒಂದು ದಿವಸ ನ್ಯಾಯಾಲಯದ ಬಾಗಿಲನ್ನು ಕೂಡ ಮುಟ್ಟುತ್ತೆ. ತಪ್ಪಿತಸ್ಥರಿಗೆ ನ್ಯಾಯ ಶಿಕ್ಷೆ ಆಗತ್ತೆ, ನಮಗೆ ನ್ಯಾಯ
ಸಿಗುತ್ತೆ ಅನ್ನುವಂಥದ್ದನ್ನ ಹಾಸನದ ಪ್ರಕರಣ ತೋರಿಸ್ತಾ ಇದೆ. ಒಂದಲ್ಲ ಎರಡಲ್ಲ, ಇವತ್ತು ನಮ್ಗೆ ಸಮಯ ಇಲ್ಲ ಹೇಳೋದಕ್ಕೆ. 70ರ ದಶಕದ ಮಥುರಾ ಪ್ರಕರಣದಿಂದ ಹಿಡ್ಕೊಂಡು ಅಥವಾ 90ರ ದಶಕದ ಭೌರಿ ದೇವಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರದ ವಿರುದ್ಧದ ಹೋರಾಟದಿಂದ ಹಿಡ್ಕೊಂಡು ಅಥವಾ ಮಹಾರಾಷ್ಟ್ರದಲ್ಲಿ ಖೈರ್ಲಾಂಜಿಯಲ್ಲಿ ನಡೆದಂತ ತಾಯಿ ಮಗಳು, ದಲಿತ ತಾಯಿ ಮಗಳು ಹೋರಾಡಿದಂತ ದಿಟ್ಟ ಹೆಣ್ಣು ಮಕ್ಕಳು ಪ್ರಿಯಾಂಕಾ ಬೋತಮಾಂಗೆ, ಸುರೇಖಾ ಬೋತಮಾಂಗೆ ಮೇಲೆ ನಡೆದಂತ ಅತ್ಯಾಚಾರ ಪ್ರಕರಣದ ಹಿಡ್ಕೊಂಡು ಎಲ್ಲೇ ದೌರ್ಜನ್ಯ ನಡೆದ್ರು ಅಲ್ಲಿ ಹೋಗಿ ನಾವು ಸೇರಿದೀವಿ. ಇವತ್ತು ನಾವು ಯಾಕೆ ಬರಬಾರ್ದು ಇಲ್ಲಿಗೆ? ಯಾಕೆ ಬರಬಾರ್ದು ಬೆಳ್ತಂಗಡಿಗೆ? ಯಾಕೆ ನಾವು ಪ್ರಶ್ನೆ ಮಾಡಬಾರ್ದು? ಯಾರು ಇಲ್ಲಿ ಮಹಿಳೆಯರನ್ನ ಕೊಂದವರು ಅನ್ನೋಂಥ ಪ್ರಶ್ನೆನ ನಾವು ಯಾಕೆ ಕೇಳಬಾರ್ದು? ಯಾರು ನಮ್ಮನ್ನು ತಡೆಯುವಂಥವ್ರು? ಯಾಕೆ ನಮ್ಮನ್ನು ತಡಿತೀರಿ? ತಡೆಯುವಂಥವರಿಗೆ, ಈ ಸಮಾವೇಶದ ಮೇಲೆ, ಈ ಹೋರಾಟದ ಮೇಲೆ ಆಪಾದನೆ ಹೊರಸುವಂತವರಿಗೆ ನಿಮ್ಮ ಆತ್ಮಸಾಕ್ಷಿಯಲ್ಲಿ ಹುಡುಕಿರಬೇಕು. ಮುಟ್ಟು ನೋಡ್ಕೊಳ್ಳಿ, ನಿಮ್ಮ ಎದೆಗಳನ್ನ ಮುಟ್ಟು ನೋಡ್ಕೊಂಡು ಹೇಳಿ, ನೀವಲ್ವಾ ಕೊಂದವರು ಅಥವಾ ನೀವಲ್ವಾ ಕೊಂದವರನ್ನ ಬೆಂಬಲಿಸಿದವರು? ನಿಮ್ಮ ಆತ್ಮಸಾಕ್ಷಿಯನ್ನು ಮುಟ್ಟು ನೋಡ್ಕೊಳ್ಳಿ. ಸರ್ಕಾರದಲ್ಲಿ ಮೇಲ್ಗಡೆ ಕೂತಂತವರು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು, ನೀವು ಮುಟ್ಟು ನೋಡ್ಕೊಳ್ಳಿ. ಯಾರನ್ನು ಬೆಂಬಲಿಸಬೇಕಾಗಿತ್ತು, ಯಾರನ್ನು ಬೆಂಬಲಿಸ್ತಾ ಇದ್ದೀರಿ? ನಾವು ನೊಂದಂತ ಹೆಣ್ಣು ಮಕ್ಕಳು ಇಲ್ಲೇ ಇದೀವಿ. ನೊಂದಂತ ಹೆಣ್ಣು ಮಕ್ಕಳು, ತಮ್ಮ ಕುಟುಂಬದ ಕರುಳ ಕುಡಿಗಳನ್ನ ಕಳ್ಕೊಂಡಂತ ತಾಯಂದ್ರು ಇವತ್ತು ಇಲ್ಲೇ ಇದ್ದಾರೆ. ನಮಗ್ ನ್ಯಾಯ ಖಾತ್ರಿಪಡಿಸುವಂತವ್ರು ಯಾರು? ನಿಮಗ್ ಜವಾಬ್ದಾರಿ ಇಲ್ವಾ ನಮಗ್ ನ್ಯಾಯ ಕೊಡುವಂಥದ್ದು? ಈ ನೆಲದ ಹೆಣ್ಣು ಮಕ್ಕಳಿಗೆ ನೀವು ಉತ್ತರದಾಯಿಗಳಲ್ವಾ? ನೀವು ಹೊಣೆಗಾರರಲ್ವಾ? ಒಂದು SIT ರಚನೆ ಆಯ್ತು, ಇವತ್ತಲ್ಲ ನಾಳೆ ನಮಗ್ ನ್ಯಾಯ ಸಿಗಬಹುದು ಅಂತ ನಾವೆಲ್ಲರೂ ಅದನ್ನ ಸ್ವಾಗತ ಮಾಡಿದ್ವಿ. ಏನ್ ಮಾಡಿದ್ರಿ ನೀವು ತನಿಖೆಯಲ್ಲಿ? ಎಲ್ಲಿ ಹೋಯ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದ ವಿಚಾರ? ನಾವಿವತ್ತು ಯಾಕೆ ಇಲ್ಲಿ ಬಂದಿದೀವಿ ಅಂದ್ರೆ, ನಮಗ್ ಗೊತ್ತಿರುವಂತ ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಯಮುನಾ, ಹೇಮಾವತಿ ಇಂತ 10 ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, RTI ಅರ್ಜಿಗಳಲ್ಲಿ ಬಂದಂತ ಅಂಕಿಅಂಶ ಮಾಹಿತಿ ಕೊಡುತ್ತೆ. 2001ರಿಂದ 2012 ತನಕ ಕೇವಲ 12 ವರ್ಷಗಳಲ್ಲಿ 452 ಅಸಹಜ ಸಾವುಗಳು ನಡೆದಿದ್ದಾವೆ, ಆತ್ಮಹತ್ಯೆ ಪ್ರಕರಣಗಳು ನಡೆದಿದ್ದಾವೆ. ಅದರಲ್ಲಿ ಮಹಿಳೆಯರ ಸಾವುಗಳು 96. ಒಂದು ವರ್ಷದಲ್ಲಿ ಅಸಹಜವಾಗಿ ಮಹಿಳೆಯರ ಸಾವು ನಡೆಯುವಂತ ವಾರ್ಷಿಕ ಸರಾಸರಿ 37, ಕೇವಲ 37. ಅದೇ ಈ ಭಾಗದಲ್ಲಿ ನಡೆಯುವಂತ ವಾರ್ಷಿಕ ಸರಾಸರಿ ಅದಕ್ಕಿಂತ ಎಷ್ಟೋ ಹೆಚ್ಚು ಅನ್ನೋದನ್ನ ಈ ಅಂಕಿಅಂಶಗಳು ತೋರಿಸ್ತಾ ಇದ್ದಾವೆ. ವಾರ್ಷಿಕ ಸರಾಸರಿ ಅದಕ್ಕಿಂತ 2ರಿಂದ 3 ಪಟ್ಟು ಹೆಚ್ಚಿದೆ. ಹಾಗಾಗಿರೋದ್ರಿಂದ ಇಲ್ಲಿಗೆ ನಾವು ಬರ್ತಾ ಇದೀವಿ. ಆ ಎಲ್ಲ 100 ಜನ ಹೆಸರಿಲ್ಲದ ಹೆಣ್ಣು ಮಕ್ಕಳಿಗೂ ಕೂಡ ನ್ಯಾಯ ಸಿಗಬೇಕು. 100 ಜನ ನಾಗರಿಕರು ಪ್ರಾಣ ಕಳ್ಕೊಂಡಂತವರಿಗೆ ನ್ಯಾಯ ಸಿಗಬೇಕು. ಮತ್ತು ಆ ಎಲ್ಲದಕ್ಕೂ ಏನ್ ಕಾರಣ ಅನ್ನುವಂಥದ್ದನ್ನ ಗುರುತಿಸಬೇಕು ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವೆದ್ದು ನಿಲ್ಲದಿದ್ದರೆ ಅನ್ನುವಂತ ಒಂದು ಮಹಿಳಾ ಸಂಘಟನೆಗಳು ಮತ್ತು ಮಹಿಳಾ ಪರ ಸಂಘಟನೆಗಳ ವೇದಿಕೆ ಆಗಸ್ಟ್ ತಿಂಗಳಿನಲ್ಲಿ ಕೊಂದವರು ಯಾರು ಆಂದೋಲನವನ್ನು ಆರಂಭ ಮಾಡ್ತು. SIT ಒಂದು ಮುಖವಾಗಿ ಕೇವಲ ಸಾಮೂಹಿಕ ಹೆಣ ಹೂಳುವಿಕೆ ಪ್ರಕರಣಗಳನ್ನ ತನಿಖೆ ಮಾಡುವಂಥದ್ದಲ್ಲ, ಬದಲಿಗೆ ಅದರ ರಚನೆ ಆಗುವಾಗ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದಲ್ಲಿದ್ದಂಥ ಆಶಯಕ್ಕೆ ತಕ್ಕನಾಗಿ ಮತ್ತು ರಚನೆಯ ಆದೇಶಕ್ಕೆ ಅನ್ವಯವಾಗಿ SIT ಎಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಸಮಗ್ರ ತನಿಖೆ ಮಾಡಬೇಕು ಮತ್ತು ನೊಂದಂತ ಕುಟುಂಬಗಳಿಗೆ, ನೊಂದಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಆದರೆ ಅಷ್ಟು ಮಾತ್ರ ಅಲ್ಲ, ನಮ್ಮದು ಅದಕ್ಕಿಂತ ಬಹಳ ದೊಡ್ಡ ಪ್ರಶ್ನೆ, ಇಷ್ಟೆಲ್ಲ ದೌರ್ಜನ್ಯಗಳು ನಡೀತಾ ಇರಬೇಕಾದ್ರೆ ವ್ಯವಸ್ಥೆ ಏನ್ ಮಾಡ್ತಾ ಇತ್ತು? ವ್ಯವಸ್ಥೆ ಇಂತಹ ದೌರ್ಜನ್ಯಗಳು ನಡೆಯೋದಕ್ಕೆ ಹೇಗೆ ಅವಕಾಶ ಮಾಡಿಕೊಡ್ತು? ಸರಣಿ ಅಪರಾಧ ಘಟನೆಗಳು ನಡೆದವು, ಅಪರಾಧಿಗಳು ಅಂತ ಯಾರನ್ನ ಬಂಧಿಸಲಾಯ್ತು ಅವರೆಲ್ಲರೂ ನಿರಪರಾಧಿಗಳು ಅಂತ ಹೇಳಿ ನ್ಯಾಯಾಲಯ ಅವ್ರನ್ನ ನಿರ್ದೋಷಿಗಳಾಗಿ ಹೊರಗೆ ಬಿಡ್ತು. ಹಾಗಾದ್ರೆ ನಿಜವಾಗ್ಲೂ ಕೊಂದವರು ಯಾರು? 100 ಜನ ಇವತ್ತು ಕೂಡ ಬಂದ್ ಸಾಯ್ತಾರೆ. ಎಲ್ಲಾ ತೀರ್ಥಕ್ಷೇತ್ರಗಳಲ್ಲಿ ಇಲ್ಲದೆ ಇರುವಂತ ದೊಡ್ಡ ಪ್ರಮಾಣದ ಅಪಹರಣ ಮತ್ತು ನಾಪತ್ತೆ ಪ್ರಕರಣಗಳು ಇಲ್ಲಿ ನಡೀತವೆ ಅಂದ್ರೆ ಅದಕ್ಕೆ ಹೇಗೆ ಉತ್ತರ ಕಂಡುಕೊಳ್ತೀವಿ ಅನ್ನುವಂತ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಇಲ್ಲಿ ನಾವು ಬಂದಿದ್ದೀವಿ. ಉಗ್ರಪ್ಪ ಸಮಿತಿ ಸ್ಪಷ್ಟವಾಗಿ ನೇರವಾಗಿ ಈ ವಿಚಾರ ಹೇಳಿ ಆಗ್ಬೇಕು ಅಂತ ಉಗ್ರಪ್ಪ ಸಮಿತಿಯ ಶಿಫಾರಸು ಜಾರಿಯಾಗ್ಲಿ ಅಂತ ನಾವು ಕೇಳ್ತಾ ಇದೀವಿ. ಮತ್ತು ಇಲ್ಲಿ ಸೇರಿರುವಂತ ನಮ್ಮೆಲ್ಲರ ಒಕ್ಕೊರಲಿನ ಒಂದು ವಿಚಾರ ಏನಂದ್ರೆ, ನಮ್ಮ ಮಟ್ಟಕ್ಕೆ ನ್ಯಾಯ ಅಂದ್ರೆ ಕೇವಲ ಶಿಕ್ಷೆ ಮಾತ್ರ ಅಲ್ಲ, ಖಂಡಿತವಾಗಿ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು, ಆದ್ರೆ ಶಿಕ್ಷೆ ಮಾತ್ರ ಅಲ್ಲ, ಇದಾದ ನಂತರದಲ್ಲಿ ಈ ಸಮಾಜದಲ್ಲಿ ಒಂದು ಪರಿವರ್ತನೆ ಬರಬೇಕು. ಎಲ್ಲರೂ ಪರಸ್ಪರರನ್ನ ಸಹಜೀವಿಗಳಾಗಿ, ಸಹಮಾನವರಾಗಿ ಗೌರವಿಸುವಂತ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಡೆಯುವಂತ ವಾತಾವರಣ ಬೆಳಿಬೇಕು. ಅದರೊಂದಿಗೆ ಹೊಣೆಗಾರಿಕೆ ರೂಪುಗೊಳ್ಳಬೇಕು. ಇಲ್ಲಿ
ನೊಂದಂತ ಜೀವಗಳಿಗೆ ಶಮನ ಸಾಂತ್ವನ ಸಿಗಬೇಕು. ಘನತೆ ಮತ್ತು ಪ್ರೀತಿ ಈ ನೆಲದಲ್ಲಿ ಮೊಳಕೆ ಹೊಡಿಬೇಕು. ಮತ್ತೊಂದು ಬಾರಿ ಹೇಳ್ತೀನಿ, ಘನತೆ ಮತ್ತು ಪ್ರೀತಿ ಈ ನೆಲದಲ್ಲಿ ಮೊಳಕೆ ಹೊಡಿಬೇಕು ಅನ್ನುವಂಥ ಆಶಯದ ಜೊತೆಗೆ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ಇವತ್ತೊಂದು ದಿವಸಕ್ಕೆ, ಇವತ್ತೊಂದಿನ ಸಮಾವೇಶಕ್ಕೆ ಈ ಕಾರ್ಯಕ್ರಮ ಮುಕ್ತಾಯ ಆಗೋದಿಲ್ಲ. ನಮ್ಮ ಈ ಹೋರಾಟ ನಿರಂತರವಾಗಿ ಮಹಿಳೆಯರ ಸಮಾನತೆಗಾಗಿ, ಮಹಿಳೆಯರ ಘನತೆಗಾಗಿ ಮತ್ತು ಮಹಿಳೆಯರ ಬದುಕುವ ಹಕ್ಕಿಗಾಗಿ ಮುನ್ನಡೆಯುತ್ತೆ ಅಂತ ಹೇಳ್ತಾ, ಇದಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಮತ್ತೊಂದು ಬಾರಿ ಈ ಹೋರಾಟಕ್ಕೆ, ಈ ಸಮಾವೇಶಕ್ಕೆ ಸ್ವಾಗತ ಕೋರ್ತಾ ನನ್ನ ಪ್ರಸ್ತಾವನೆಯನ್ನು ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಆ ಗಿಡವನ್ನು ತಾಯಂದಿರಿಗೆ ಒಪ್ಪಿಸಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಹೆಮ್ಮರವಾಗಿ ಬೆಳೆಯುವ ಹಲಸಿನ ಮರದೊಂದಿಗೆ ಬೆಳೀತಾನೇ ಇರ್ತದೆ ಅನ್ನುವ ಆಶಯ ನಮ್ಮದು. ಸ್ವೀಕರಿಸಿದ ತಾಯಂದಿರಿಗೆ ಬಾಡದ ಹಾಗೆ, ಮುರಿಯದ ಹಾಗೆ ಜೋಪಾನವಾಗಿ ಸಾಗುವ ತಾಯಂದಿರಿಗೆ ಧನ್ಯವಾದಗಳು. ಹಾಗೆ ಕಿರಿ ಹೋರಾಟಗಾರ್ತಿಯರಿಗೂ ಧನ್ಯವಾದಗಳು.